ಹಾಯ್ ರಾಮ. ಅಲಕ್ ಅಲಕ್ ನಾಳೆ ಬಂದು ಕುಡಿತೀನಿ ತಗ. ಈ ಊರಿಗೆ ಹೊಸಬ್ರು ಅಂತ ಕಾಣುತ್ತೆ. ಈ ಊರ್ನಲ್ಲಿ ಒಬ್ಬನ್ನ ಪಿಕಪ್ ಮಾಡೋಣ ಅಂತ ಬಂದೆ. ನನ್ನ ಮಗ ನನ್ನ ಕೈಗೆ ಸಿಗ್ಲಿಲ್ಲ. ಅವನು ಸಿಗೋವರೆಗೂ ಹೇಗ್ ಟೈಮ್ ಪಾಸ್ ಮಾಡೋದು ಅಂತ ನೋಡ್ತಾ ಇದ್ದೀನಿ. ನೋಡಿ, ನನ್ನ ಹತ್ರ ಸಾವಿರಾರು ರೂಪಾಯಿ ಇದೆ. ಈ ಸಾವಿರಾರು ರೂಪಾಯಿನ ಈ ಊರಿನಲ್ಲಿ ಹೇಗ್ ಖರ್ಚು ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಸ್ವಲ್ಪ ದಾರಿ ತೋರಿಸ್ತೀರಾ? ದಾರಿನ Yes. ಈ ಊರಲ್ಲಿ Yes. ಸರ್ಕೊಳ್ಳೋ. ಪರವಾಗಿಲ್ಲ ಪರವಾಗಿಲ್ಲ. ಒಳ್ಳೆ ಐನತಿ ಗಿರಾಕಿನ ಕರ್ಕೊಂಡ್ ಬಂದಿದ್ದೀನಿ. ಕೂತ್ಕೊಳ್ಳಿ. ಇದು ನಿಮಗೆ ತಗೊಳ್ಳಿ. ಈ ಸೀಟ್ ಬಿಟ್ಕೊಟ್ಟಿದ್ದಕ್ಕ 100 ರೂಪಾಯಿ ಕೊಡೋದು? ಬರೀ ಈ ಸೀಟ್ ಬಿಟ್ ಕೊಟ್ಟಿದ್ದಕ್ಕೆ 100 ರೂಪಾಯಿ. ಅದೇ MLA ಸೀಟ್ ಬಿಟ್ ಕೊಟ್ಟಿದ್ರೆ ಸೂಟ್ ಕೇಸೇ ಕೊಟ್ಬಿಡ್ತಿದ್ದೆ. ಇದು ಕೊಟ್ಟೆ ಶೋ. ಅಣ್ಣ, ನಾನ್ ಹೇಳಿಲ್ವಾ ನಿನ್ ಟೇಮ್ ಬಹಳ ಚೆನ್ನಾಗದೆ ಅಂತ? ನನ್ ಶಾಸ್ತ್ರ ಸುಳ್ಳಾಯ್ತದ? ಯಜಮಾನ್ರೆ, ನಂದು 100 ರೂಪಾಯಿ ತಗೊಳ್ಳಿ. ನೀವ್ ಆಟ ಆಡ್ಲೇ ಇಲ್ಲ. ಇಷ್ಟೊಂದ್ ದುಡ್ಡನ್ನ ಈ ರೀತಿ ಬೇಕಾಬಿಟ್ಟು ಇಟ್ಕೊಂಡಿದ್ದೀರಲ್ಲ, ತೆಗೆದು ಒಳಗಡೆ ಜೋಪಾನವಾಗಿ ಇಟ್ಕೊಳ್ಳಿ. ಜುಜುಬಿ, ಇದೆಲ್ಲ ಒಂದು ದುಡ್ಡ? ನಾನ್ ನೆನೆಸ್ಕೊಂಡ್ರೆ ಈಗಲೇ ಲಕ್ಷ ಕೋಟಿ ಕೋಟಿ ಬಂದಿಲ್ ಬೀಳುತ್ತೆ. ಏನು ಅನ್ಕೊಂಡಿದೀರ ನನ್ನ? ಯಾವನೋ ಈ ಊರಿನಲ್ಲಿ ಒಬ್ಬ ಮಾರ್ತಾಂಡ ಅಂತೆ. ನಾನ್ ಇಲ್ದೇ ಇರೋ ಟೈಮ್ ನೋಡಿ ನಮ್ಮ ಯಜಮಾನ್ರ ಮಗಳನ್ನ ಒತ್ಕೊಂಡ್ ಬಂದ್ಬಿಟ್ಟ. ನಾನೇನಾದ್ರೂ ಸ್ಪಾಟ್ ನಲ್ಲಿ ಇದ್ದಿದ್ರೆ ರಣರಂಗನೇ ಆಗೋಗ್ತಿತ್ತು. ಅವನು ಟೈಮ್ ಚೆನ್ನಾಗಿತ್ತು ಅವತ್ತು ಅಂತ ನಾನು ಊರಲ್ಲಿ ಇರ್ಲಿಲ್ಲ. ಹೌದೌದು, ಅವನ್ ಟೈಮ್ ಚೆನ್ನಾಗಿತ್ತು. ಹೌದು, ಇದಕ್ ಮುಂಚೆ ನೀನು ನೋಡಿದ್ದಿಲ್ವಲ್ಲ. ಈಗ ಅವನ್ನ ಪಿಕಪ್ ಮಾಡಬೇಕು ಅಂತಲೇ ಅವ್ರ ಮನೆ ಹತ್ರ ಹೋಗಿದ್ದೆ. ನನ್ನ ಮಗ ನನ್ನ ಕೈಗೆ ಸಿಗಲಿಲ್ಲ. ನಾನು ಈ ಊರೊಳಗಡೆ ಕಾಲಿಟ್ಟಿರೋ ವಿಷಯನ ಹೇಗೋ ತಿಳ್ಕೊಂಡು ನನ್ನ ಮಗ ನನ್ನಿಂದ ಎಸ್ಕೇಪ್ ಆಗ್ಬಿಟ್ಟ. ಆದ್ರೂ ನಾನು ಅವನು ಬಿಡಲ್ಲ. ಬಿಡಬಾರ್ದು. 11 ಕೊಲೆ ಮಾಡಿದ ನನಗೆ ಇನ್ನೊಂದು ಕೊಲೆ ಮಾಡೋದೇನು ಮಹಾನ? ಇವತ್ ಸಾಯಂಕಾಲ 6 ಗಂಟೆಗೆ ಆ ಮಾರ್ತಾಂಡನಿಗೆ ಏನಾಗತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಮಾರ್ತಾಂಡನ್ ತೋರಿಸಿದ್ರೆ ಏನ್ ಕೊಡ್ತೀಯ? ನನ್ನ ಮಗನ್ನ ತೋರಿಸಿದವ್ರಿಗೆ 10,000 ರೂಪಾಯಿ ಕೊಡ್ತೀನಿ. ನಾನ್ ತೋರಿಸ್ತೀನಿ ಮಾರ್ತಾಂಡನ್ನ, ನನಗೆ 10,000 ರೂಪಾಯಿ ಕೊಡು. ತಗೋ ತಗೋ ತಗೋ. ಮಾರ್ತಾಂಡ ಅದು ಅಮ್ಮ ದೇವಿ, ಕಿಂಗ್ ಕಾಂಗ್ ಬಗ್ಗೆ ಕೇಳಿದೀನಿ, ದಾರಾ ಸಿಂಗ್ ಬಗ್ಗೆ ಕೇಳಿದೀನಿ, ಆದ್ರೆ ಇವ್ರು ಒದೆಯೋ ತರ ನಾನೆಲ್ಲೂ ನೋಡಿಲ್ಲಮ್ಮ. ಹೀಗೆ ಅಂತ ಗೊತ್ತಿದ್ರೆ ಆ ಊರಿಂದ ಈ ಊರಿಗೆ ನಾನು ಬರ್ತಾನೆ ಇರ್ಲಿಲ್ಲ. ಮಾದಣ್ಣಿಗೆ ಯಾಕೆ ಹೊಡೆದ್ರಿ? ಹೊಡಿಯೋದ? ಇವನು ಮಾಡಿರೋ ಅಲ್ಕಟ್ ಕೆಲ್ಸಕ್ಕೆ ಸಾಯಿಸ್ಬಿಡ್ತಿದ್ದೆ. ಸಾಯೋ ಪರ್ಸನಾಲಿಟಿ ಅಲ್ವಲ್ಲ ಅಂತ ಹೇಳ್ಬಿಟ್ಟು ಬಿಟ್ಟೆ. ಥ್ಯಾಂಕ್ಸ್. ಅಜ್ಜಿ, ಮನೇಲಿ ಕೂತ್ಕೊಂಡು ಏನ್ ಮಾಡ್ತಿದ್ದೆ? ಯಾಕೋ? ಅಲ್ಲ, ಇವಳ ಕೈಲಿದ್ದ ಒಡವೆಗಳು ಇವನ್ ಕೈಗೆ ಹೇಗೋಯ್ತು ನಿನಗೆ ಗೊತ್ತಾಗ್ಲಿಲ್ವಾ? ನನ್ ಬೆಂಡೋಲೆ ಹೋಗಿದ್ದೆ, ನಂಗೆ ಗೊತ್ತಿಲ್ಲ. ಅದು ಪೊಲೀಸ್ಗೆ. ಅದು ನಾನೇ ಬಳೆಗಳನ್ನ ಬಿಚ್ಕೊಟ್ಟಿದ್ದೆ ಇಟ್ಕೊಂಡಿರ್ಲಿ ಅಂತ. ಏನೋ ನನ್ನ ಮಗನೇ, ಇಟ್ಕೋ ಅಂತ ಬಿಚ್ಕೊಟ್ಟಿದ ತಕ್ಷಣ ಅದನ್ನ ಇಟ್ಬಿಟ್ಟು ಇಸ್ಪಿಟಾಡಕ್ ಬಂದ್ಬಿಟ್ಯಾ? ಏನೋ ನಾನ್ ನೋಡ್ಬಿಟ್ಟೆ, ಪರವಾಗಿಲ್ಲ ಬಿಡು. ಅಕಸ್ಮಾತ್ ನೀನೇನಾದ್ರೂ ಇಸ್ಪಿಟಲ್ ಸೋತ್ ಬಿಟ್ಟಿದ್ದಿದ್ರೆ ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ಈ ಜನ್ಮದಲ್ಲಿ ಇಂಥ ಕೆಲಸ ಮಾಡಲ್ಲ. ಇದೇನಮ್ಮ ಇದು ಅನ್ಯಾಯ? ಬೆಳಿಗ್ಗೆಯಿಂದ ಬರೀ ಒದೆ ತಿನ್ನೋದೇ ಆಗೋಯ್ತು. ಫಸ್ಟ್ ಹಾಫ್ ನೋಡಿದ್ರೆ ಮುದುಕಿ ಓದ್ಲು, ಸೆಕೆಂಡ್ ಹಾಫ್ ಅಲ್ಲಿ ಇವ್ರು ಓದಿತಿದ್ದಾರೆ. ನನ್ ಬಗ್ಗೆ ಸ್ವಲ್ಪ ಹೇಳಮ್ಮ ಹೇಳಮ್ಮ ಹೇಳ. ಪಾಪ ಹೋಗ್ಲಿ, ಬಿಟ್ಬಿಡಿ. ಏನಂದೆ? ಬಿಟ್ಬಿಡಿ. ನೋಡು, ನಿನ್ನನ್ನ ನಾನು ಓದ್ಕೊಂಡ್ ಬಂದಿದ್ದೀನಿ. ಒಂದು ತೀರ್ಮಾನ ಆದ್ಮೇಲೆ ಯಾವ ರೀತಿ ನಿನ್ನನ್ನ ಓದ್ಕೊಂಡ್ ಬಂದು ಅದೇ ರೀತಿ ನೀಟಾಗಿ ಕರ್ಕೊಂಡು ಹೋಗಿ ನಿಮ್ಮಪ್ಪನ ಹತ್ರ ಒಪ್ಪಿಸ್ಬೇಕೋ ಬೇಡವೋ? ಒಪ್ಪಿಸ್ಬೇಕೋ ಬೇಡವೋ? ಈ ರೀತಿ ಕಂಡು ನಾಯಿಗಳ ಹತ್ರ ನೀನು ಒಡವೆಗಳನ್ನ ಬಿಚ್ಕೊಡ್ತಾ ಇದ್ರೆ ನಾಳೆ ನಿಮ್ಮಪ್ಪನ ಹತ್ರ ಯಾವನ್ ಹೇಳ್ತಾನೆ ಜವಾಬು? ಕೂಗಾಡಿ ಸಾಕು, ನಡಿ ಊಟ ಮಾಡು ಅಂತ. ಬಾ ಬಡ್ಸು. ಆಹಾ, 6 ತಿಂಗಳಾದ್ಮೇಲೆ ಇಂಥ ಒಳ್ಳೆ ಮೀನ್ ವಾಸನೆ ನೋಡ್ತಾ ಇದ್ದೀನಿ. ಇವತ್ತೇನೇ ಆಗ್ಲಿ ಈ ಮೀನ್ ಊಟನ ಒಂದ್ ಲೆವೆಲ್ ಪಿಕಪ್ ಮಾಡ್ಲೇಬೇಕು.
ಅಯ್ಯ ಎಷ್ಟೊಂದು ಅನ್ನ ಹಾಕ್ತೀಯ, ಸಾರಾಕು. ಅಜ್ಜಿ, ಊಟ ಮಾಡೋಕ್ ಮುಂಚೆ ಕಾಲ್ ತೊಳ್ಕೊಂಡ್ ಬರ್ಬೇಕು ಅಂತ ಹೇಳಿ. ನಾನು ಕೈಯೇ ತೊಳಿಯಲ್ಲ, ಇನ್ನು ಕಾಲ್ ಬೇರೆ ತೊಳಿಬೇಕಾ? ನನ್ನ ಕಾಲ್ ಮಾತ್ರ ತೊಳಿಬೇಕಾ ಇಲ್ಲ ಬೇರೆ ಯಾರ್ದಾದ್ರೂ ಸೇರಿಸಿ ತೊಳಿಬೇಕಾ? ಲೋ ಮಾರ್ತಾಂಡ, ಯಾರಾದ್ರೂ ಒಳ್ಳೇದ್ ಹೇಳಿದ್ರೆ ಕೇಳ್ಬೇಕಪ್ಪ. ಸಪೋಟ ಹೆಂಗಸ ಬಿಟ್ಕೊಡಲ್ವೇ? ಅಯ್ಯ, ಕಾಲ್ನ ಸರಿಯಾಗಿ ತೊಳಿಲೇ ಇಲ್ಲ. ಕಾಲ್ನ ಅರ್ಧಂಬರ್ಧ ತೊಳ್ಕೊಂಡ್ ಬಂದಿದ್ದಾರೆ. ಸರಿಯಾಗಿ ತೊಳ್ಕೊಂಡ್ ಬರಕ್ ಹೇಳಿ. ಏನೀಗ? ಈಗ ನಾನು ತಿನ್ಲೋ ಬೇಡವೋ? ಕಾಲ್ನ ಸರಿಯಾಗಿ ತೊಳಿದೆ ಹೋದ್ರೆ ಶನಿ ಹಿಡಿಯುತ್ತಂತೆ. ಒಂದಿನ ಹೀಗೆ ನಳಮಹಾರಾಜ ಕಾಲ್ನ ಸರಿಯಾಗಿ ತೊಳಿದೆ ಸೂಜಿಯಷ್ಟು ಜಾಗ ಕೊಳ್ಕಾಗಿದ್ದಕ್ಕೆ ಶನಿ ಹಿಡಿದು ಪೀಡಿಸ್ತಂತೆ. ಹೇಗೋ ನಾನು ನಿಮ್ಮ ಮನೆ ಕಾಲಿಟ್ಟಿದ್ದೀನಿ. ನಾನು ಊರ್ಗ್ ಹೋದ್ರು ಈ ಕುಟುಂಬ ಚೆನ್ನಾಗಿರ್ಬೇಕು. ನಿಮ್ಗೊಂದ್ ಸ್ವಲ್ಪ ತೊಂದರೆ ಆದ್ರೂ ನನ್ ಮನಸ್ಸು ಸಹಿಸಲ್ಲ. ಅದಕ್ಕೆ ಹೇಳ್ದೆ, ನಿಮ್ಮಿಷ್ಟ. ಸಾಕಾ ಇಲ್ಲ ಬಾವಿಗೆ ಹೋಗಿ ಧುಮುಕ್ಬೇಕಾ? ಸಾಕು ಸಾಕು. ಈಗ್ಲಾದ್ರೂ ತಿನ್ನಬಹುದಾ? ಅಣ್ಣ ಅವ್ರೆ, ನಾನು ಕಾಲು ಗೀಲು ಎಲ್ಲ ಕ್ಲೀನ್ ಆಗಿ ತೊಳ್ಕೊಂಬಂದ್ ಕೂತಿದ್ದೀನಿ. ನೀನು ತೊಳೆದ್ರೆ ಅಷ್ಟು ಬಿಟ್ರೆ ಅಷ್ಟು. ನೀವು ತಿನ್ನಿ. ನೀವು ತಿನ್ನಿ. ಇದಕ್ಕೂ ಒಂದ್ ತಟ್ಟೆ ತಗೊಂಡ್ ಬಿಸಾಕಿ ಗದಕ್ಲಿ. ಅಮ್ಮ ತೊಡ್ ತಟ್ಟೆ ತೊಡ್ದು. ಎಲ್ಲಿ ಏನು? ಮೀನಲ್ಲಿ ಇಲ್ಲೇ ಇದೆಯಲ್ಲ ಏನಿದು? ಮೀನು. ಇದು ಮೀನಾ? ಹಾ, ಮೀನಂದ್ರೆ ಕ್ಲೀನ್ ಆಗಿ ದೊಡ್ಡ ದೊಡ್ಡ ತುಂಡು ಮಾಡಿ ಮಸಾಲೆ ಪುಡಿ ಹಾಕಿ ಎಣ್ಣೆಲ್ ಕಡ್ದು ಬಾಯಿಗಿಟ್ರೆ ಕರ್ರಂ ಕುರ್ರಂ ಅಂತ ಒಳಗೋಗ್ಬೇಕು. ಅದು ಮೀನು. ಒಳ್ಳೆ ಗೋಡೆಗ್ ಸುಣ್ಣ ಹೊಡೆದಂಗಿದೆ. ಇದನ್ ಯಾವನ್ ತಿಂತಾನೆ? ಮೀನ್ ತಿನ್ನೋಣ ಅಂತ ಆಸೆಯಿಂದ ಬಂದ್ರೆ ಇವತ್ ನಾನ್ ಅಡಿಗೆ ಮಾಡ್ಲಿಲ್ವಾ? ಬೆಳಿಗ್ಗೆಯಿಂದ ಮನೇಲಿ ಸುಮ್ನೆ ಕೂತಿರ್ಬೇಕಲ್ಲ, ಅಡಿಗೆನಾದ್ರೂ ಮಾಡ್ತೀನಿ ಅಂತ ಇವತ್ತ ಹುಡುಗಿನೇ ಮಾಡಿದ್ಲು ಕಣ. ನಳ ಮಹಾರಾಜನ್ ಕತೆ ಎಲ್ಲ ಹೇಳಕ್ ಬರುತ್ತೆ, ಒಂದು ಫ್ರೈ ಮಾಡಕ್ ಬರ್ಲಿಲ್ವಾ? ಫ್ರೈ. ಆ ಹುಡುಗಿನ್ ಬೈಬೇಡ್ವಾ, ಪಾಪ ಹೆದರ್ ಬಿಟ್ಟಿದ್ದಾಳೆ. ನಿನ್ನ ಯಾರು ಇದನ್ನೆಲ್ಲ ಮಾಡಕ್ ಹೇಳಿದ್ದು? ಯಾರು ಮಾಡಕ್ ಹೇಳಿದ್ರು? ಕತ್ತಿಚ್ಚಕ್ ಬಿಡ್ತೀನಿ ನೋಡು. ದಾ ನಿನ್ನ ಕೆಲ್ಸ ಎಷ್ಟೋ ಅಷ್ಟು ಮಾಡ್ಕೊಂಡ್ ಬಿದ್ದಿರು, ಗೊತ್ತಾಯ್ತಾ? ಬರೀ ಅನ್ನನೇ ತಿಂತಿದ್ದೀಯಲ್ಲ, ಸ್ವಲ್ಪ ಮೀನು ತಿನ್ ನೋಡು. ಅಜ್ಜಿ, ಈ ತಟ್ಟೆಲ್ ಬೆಳ್ಳಗಿತ್ತಲ್ಲ, ಇನ್ನು ಸ್ವಲ್ಪ ಸಿಕ್ಕುತ್ತಾ? ಈಗೇನಾಯ್ತು ಅಂತ ಅಳ್ತಿದ್ಯಾ? ನಾನ್ ಮಾಡಿರೋ ಅಡ್ಗೆ ಚೆನ್ನಾಗಿದೆ ಅಂತ ತಾನೇ ನೀವ್ ಇನ್ನೊಂದ್ ಸ್ವಲ್ಪ ಕೇಳ್ತಿರೋದು? ಹೌದು. ಮತ್ತೆ
ಊಟ ಮಾಡೋಕ್ ಮುಂಚೆ ನಾನು ಅಷ್ಟೊಂದ್ ಬೈದ್ರಲ್ಲ, ನಾನು ಅಜ್ಜಿ ಊಟ ಮಾಡೋಕ್ ಸ್ವಲ್ಪನೂ ಎತ್ತಿಟ್ಕೊಳ್ದೆ ಮಾಡಿದ್ದೆಲ್ಲ ತಂದ್ ನಿಮ್ ಮುಂದೆ ಇಟ್ಟಿದ್ದಕ್ಕೆ ನನ್ಗ ಅಷ್ಟೊಂದ್ ಮಾತಾಡಿದ್ರಲ್ಲ. ಏನೋ ನಿಮ್ಗ್ ಒಳ್ಳೇದಾಗ್ಲಿ ಅಂತ ನನಗ್ ಗೊತ್ತಿದ್ದಷ್ಟು ನಳ್ ಮಹಾರಾಜನ್ ಕತೆ ಹೇಳ್ದೆ. ಅದಕ್ಕೆ ನೀವ್ ಅಷ್ಟೊಂದ ನನ್ ಬೈಯೋದು. ಏನಲ್ಲೇ ಒಂದು ಸಂಸಾರ ಅಂದ್ಮೇಲೆ ಗಂಡಸರು ಊಟಕ್ಕೆ ಕೂತಾಗ ಹೆಂಗಸರು ಏನ್ ಮಾಡ್ತಾರೆ, ಮಾಡಿದ್ದ ಅಡಿಗೆನೆಲ್ಲ ತಗೊಂಬಂದು ಅವ್ರು ಮುಂದಿಡ್ತಾರೆ, ಹೌದು. ಚೆನ್ನಾಗಿ ತಿನ್ಲಿ ಅಂತ. ಹೌದು, ಅದನ್ನ ನಾವು ಅರ್ಥ ಮಾಡ್ಕೊಂಡು ಒಂದು ಲೆವೆಲ್ ಅಷ್ಟೇ ತಿಂದು ಮಿಕ್ಕಿದ್ದನ್ನ ಅವ್ರಿಗೆ ಇಡ್ಬೇಕು. ಕರೆಕ್ಟ್, ಇಡ್ಬೇಕೋ ಬೇಡವೋ? ಕರೆಕ್ಟ್ ಕರೆಕ್ಟ್. ಆದ್ರೆ ನನ್ನ ಮಗನೇ, ನೀನು ಹೌಸ್ಫುಲ್ ಆಗೋವರೆಗೂ ತಿಂದ್ಬಿಟ್ಟೆಲ್ಲ ಅವ್ರಿಗೆ ಉಳಿಸ್ಬೇಕು ಜ್ಞಾನ ಬೇಡ ನಿನಗೆ? ಯಾರಿಗೆ? ನನಗೆ? ಹಾ. ನಿನಗೆಲ್ಲೋಗಿತ್ತು ಜ್ಞಾನ? ಸುಮ್ಮನೆ ರಜ್ಜಿ, ಬುದ್ಧಿ ಬೇಡ ನಿನ್ಗೆ. ಆಕೆ ಶ್ರೀಮಂತರ ಮನೆ ಹುಡುಗಿ, ಅವ್ರ ಮನೇಲಿ ಅಡಿಗೆ ಮಾಡಕ್ಕೆ ಬೇಕಾದ ಜನ ಇರ್ತಾರೆ. ಅವಳ ಕೈಯಲ್ಲಿ ಅಡಿಗೆ ಮಾಡಿಸಿದ್ಯಲ್ಲ ನೋಡು, ಕಣ್ಣೆಲ್ಲ ಹೊಗೆ ತುಂಬ್ಕೊಂಡು ಹೆಂಗ್ ಅಳ್ತಿದ್ದಾಳೆ. ನಾನು ಅದಕ್ಕೆಲ್ಲ ಅಳ್ತಾ ಇರೋದು, ನೀವು ಬೈದೆ ನೆನೆಸ್ಕೊಂಡು ಅಳ್ತಿದ್ದೀನಿ. ನಾನು ಎಂತಂತ ಊಟ ಮಾಡಿದ್ದೀನಿ, ಆದ್ರೆ ಈಗ ತಿನ್ನಲ್ಲ ಈ ಮೀನು A1. ಕರೆಕ್ಟ್ ಕರೆಕ್ಟ್. ಈ ಮೀನ್ನ ಒಂದ್ ಕಡೆ ಇಟ್ಟು, ಆಸ್ತಿ ಅಂತಸ್ತನಲ್ಲ ಇನ್ನೊಂದ್ ಕಡೆ ಇಟ್ಟು, ಅಪ್ಪ ನಿನ್ಗೆ ಯಾವ್ದು ಬೇಕು ಅಂತ ಯಾರಾದ್ರೂ ಕೇಳಿದ್ರೆ ಆಸ್ತಿ ಬೇಡ ಅಂತಸ್ತು ಬೇಡ ಏನು ಬೇಡ ಅಂತ ಹೇಳಿ ಬರೀ ಈ ಮೀನ ಮಾತ್ರ ತಿನ್ಕೊಂಡು ನನ್ನ ಜೀವನ ಪೂರ್ತಿ ಕಳೆದು ಬಿಡ್ತೀನಿ. ಅಷ್ಟೇ ಅಲ್ಲ, ಈಗ ಈ ತಿಂದಿದ್ದ ಮೀನ್ನ ಇನ್ನೊಂದು 10 ದಿನ ಇಳಿಸ್ತಾ ಇದ್ರೆ ನಾನು ಬಾಡಿ ಇನ್ನಷ್ಟು ಸ್ವೈ ಎದುರುಗಡೆ ಬಂದವರು ಅಜ್ಜಿ ಹಾ? ಸುಳ್ಳು ಹೇಳಬಾರ್ದು. ಇವಳನ್ನ ಕಟ್ಕೊಳ್ಳೋನು ಹ್ಮ್. ಪುಣ್ಯ ಮಾಡಿರ್ಬೇಕು. ಅಮ್ಮ ತಾಯಿ, ನೀನೆಲ್ಲೇ ಇದ್ರು ಚೆನ್ನಾಗಿರು.